ಎಲ್ಲರಿಗೂ ನನ್ನ ಶುಭ ದಿನ. ಒಳ್ಳೆ ವಿಷಯಗಳನ್ನ ಬೇಗ ಹರಡೋಣ ಅಂತ ಹೇಳ್ತಾ ಇವತ್ತಿನ ನೀತಿ ಕತೆ ಸತ್ಯ, ಸಹನೆ ಮತ್ತು ಪರಿಶ್ರಮದ ಶಕ್ತಿ. ಒಂದು ಹಳ್ಳಿಯಲ್ಲಿ ರಮೇಶ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಬಡ ಕುಟುಂಬದಿಂದ ಬಂದಿದ್ದರೂ ತುಂಬ ಕನಸುಗಳಿದ್ದವು. ಜೀವನದಲ್ಲಿ ದೊಡ್ಡವನಾಗಬೇಕು, ತಂದೆ ತಾಯಿಯನ್ನು ಸುಖವಾಗಿ ನೋಡಿಕೊಳ್ಳಬೇಕು ಎಂಬ ಆಸೆ ಅವನ ಹೃದಯದಲ್ಲಿತ್ತು. ಆದರೆ ರಮೇಶನಿಗೆ ಒಂದು ದುರ್ಬಲತೆ ಇತ್ತು. ಅವನು ಬೇಗ ನಿರಾಶೆಯಾಗುತ್ತಿದ್ದ. ಅದೇ ಹಳ್ಳಿಯಲ್ಲಿ ಸುರೇಶ್ ಎಂಬ ಇನ್ನೊಬ್ಬ ಯುವಕ ಇದ್ದ. ಅವನು ಶ್ರೀಮಂತ ಕುಟುಂಬದಿಂದ ಬಂದಿದ್ದ. ಆದರೆ ತುಂಬ ಅಹಂಕಾರಿ. ಹಣ ಇದ್ದರೆ ಎಲ್ಲವೂ ಸಾಧ್ಯ ಎಂದು ಅವನು ನಂಬುತ್ತಿದ್ದ. ರಮೇಶ್ ಪರಿಶ್ರಮವನ್ನು ಅವನು ಹಾಸ್ಯ ಮಾಡುತ್ತಿದ್ದ. ಆರಂಭದ ಪ್ರಯತ್ನ. ಹಳ್ಳಿಯ ಹಿರಿಯರು ಯುವಕರಿಗೆ ಕೃಷಿ ತರಬೇತಿ ನೀಡಲು ತೀರ್ಮಾನಿಸಿದರು. ಯಾರು ತಮ್ಮ ಹೊಲದಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯುತ್ತಾರೆ ಅವರಿಗೆ ಬಹುಮಾನ ಎಂದು ಘೋಷಿಸಿದರು. ರಮೇಶ್ ತುಂಬ ಖುಷಿಪಟ್ಟ. ಅವನು ದಿನ ರಾತ್ರಿ ಶ್ರಮಪಟ್ಟು ಹೊಲವನ್ನು ಸಿದ್ಧ ಮಾಡಿದ. ಮೊದಲ ಮಳೆ ಸರಿಯಾಗಿ ಬಾರದ ಕಾರಣ ಅವನ ಬೆಳೆ ಹಾಳಾಯಿತು. ಸುರೇಶ್ ಮಾತ್ರ ದುಡ್ಡು ಹಾಕಿ ಕೆಲಸಗಾರರನ್ನು ನೇಮಿಸಿ ಸುಲಭವಾಗಿ ಕೆಲಸ ಮಾಡಿಸುತ್ತಿದ್ದ. ಬೆಳೆ ಹಾಳಾದಾಗ ರಮೇಶ ತುಂಬ ದುಃಖಪಟ್ಟ. ನನ್ನಿಂದ ಏನೂ ಆಗಲ್ಲ ಎಂದು ಅಳುತ್ತಿದ್ದ. ಆಗ ಅವನ ತಾತ ಅವನ ಬಳಿ ಬಂದು ಹೇಳಿದರು, ಮಗನೇ, ಸೋಲು ಅಂತಿಮವಲ್ಲ. ಸತ್ಯವಾಗಿ ಶ್ರಮಿಸಿದರೆ ಫಲ ಒಮ್ಮೆ ಅಲ್ಲ ಇನ್ನೊಮ್ಮೆ ಖಂಡಿತ ಸಿಗುತ್ತದೆ. ಈ ಮಾತುಗಳು ರಮೇಶ್ ಹೃದಯಕ್ಕೆ ತಾಕಿದವು. ಅವನು ಮತ್ತೆ ಧೈರ್ಯ ಮಾಡಿಕೊಂಡು ಕೆಲಸ ಆರಂಭಿಸಿದ. ಈ ಬಾರಿ ರಮೇಶ ಹೊಸ ವಿಧಾನಗಳನ್ನು ಕಲಿತ. ನೀರನ್ನು ಉಳಿಸಿ ಬಳಸಿದ. ಸಸ್ಯಗಳಿಗೆ ಸರಿಯಾಗಿ ಕಾಳಜಿ ತೋರಿದ. ಅವನು ಸ್ವತಃ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದ. ಸುರೇಶ ಮಾತ್ರ ನಿರ್ಲಕ್ಷ್ಯ ತೋರಿದ. ಹಣ ಇದೆ, ಕೆಲಸ ಆಗುತ್ತೆ ಎಂದುಕೊಂಡ. ಹೊಲವನ್ನು ನೋಡಲು ಹೋಗಲಿಲ್ಲ. ಕೆಲವೇ ತಿಂಗಳಲ್ಲಿ ರಮೇಶನ ಹೊಲ ಹಸಿರಾಗಿ ಬೆಳೆದಿತ್ತು. ಅವನ ಬೆಳೆ ಎಲ್ಲರ ಗಮನ ಸೆಳೆಯಿತು. ಸುರೇಶ ಹೊಲದಲ್ಲಿ ಕೆಲಸಗಾರರ ಅಲಕ್ಷ್ಯದಿಂದ ಬೆಳೆ ಹಾಳಾಯಿತು. ಹಳ್ಳಿಯ ಸಭೆಯಲ್ಲಿ ಬಹುಮಾನವನ್ನು ರಮೇಶನಿಗೆ ನೀಡಲಾಯಿತು. ಎಲ್ಲರೂ ಅವನ ಪರಿಶ್ರಮವನ್ನು ಮೆಚ್ಚಿದರು. ಸುರೇಶ ತನ್ನ ತಪ್ಪನ್ನು ಅರಿತು ರಮೇಶನ ಬಳಿ ಕ್ಷಮೆ ಕೇಳಿದ. ರಮೇಶ ಹಣ ಮಾತ್ರವಲ್ಲ, ಗೌರವವನ್ನು ಗಳಿಸಿದ. ಅವನು ಯುವಕರಿಗೆ ಮಾದರಿಯಾದ. ಸುರೇಶನ ವಿನಯ ಕಲಿತು ಪರಿಶ್ರಮದ ಮೌಲ್ಯವನ್ನು ಅರಿತ. ನೀತಿ: ಸತ್ಯವಾದ ಪರಿಶ್ರಮ, ಸಹನೆ ಮತ್ತು ವಿನಯ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಮತ್ತೊಮ್ಮೆ ಹೇಳ್ತೀನಿ, ಸತ್ಯವಾದ ಪರಿಶ್ರಮ, ಸಹನೆ ಮತ್ತು ವಿನಯ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ.